ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ನಡೆದಿರುವ ಹಣ ಅವ್ಯವಹಾರ ಆರೋಪ ಪ್ರಕರಣ ದಿನೇ ದಿನೇ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು, ಪೋಸ್ಟ್ ಮೆನ್ ರಮ್ಯಾ ಅವರು ಗ್ರಾಹಕರಿಂದ ಸುಮಾರು 2 ಕೋಟಿಗೂ ಅಧಿಕ ಹಣವನ್ನ ಸಂಗ್ರಹಿಸಿ ಅದನ್ನು ವೈಯಕ್ತಿಕವಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ವಿಚಾರ ಬಹಿರಂಗವಾಗ್ತಾ ಇದ್ದಂತೆ ಗ್ರಾಮದಲ್ಲಿ ಆತಂಕ ಮತ್ತು ಆಕ್ರೋಶದ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಹಲವು ವರ್ಷಗಳಿಂದ ಅಂಚೆ ಕಚೇರಿಯ ವಿವಿಧ ಉಳಿತಾಯ ಯೋಜನೆಗಳಲ್ಲಿ ಹಣ ಜಮಾ ಮಾಡ್ತಾ ಬಂದಿದ್ರು. ಮನೆ ಮನೆಗೆ ತೆರಳಿ ಹಣ ಸಂಗ್ರಹಿಸ್ತಾ ಇದ್ದ ಪೋಸ್ಟ್ ಮೆನ್ ಮೇಲೆ ವಿಶ್ವಾಸ ಇಟ್ಟು ನಗದು ಹಣವನ್ನ ನೀಡಿದ್ರು. ಆದರೆ ಪಾಸ್ಬುಕ್ಗಳಲ್ಲಿ ಸರಿಯಾದ ಎಂಟ್ರಿಗಳು ಇಲ್ಲದಿರುವುದು, ಕೆಲವು ವ್ಯವಹಾರಗಳು ಕಚೇರಿ ದಾಖಲೆಗಳಲ್ಲಿ ಕಾಣಿಸದಿರುವುದು ಹಾಗೂ ಹಣ ಮರುಪಾವತಿ ವಿಚಾರದಲ್ಲಿ ಗೊಂದಲ ಉಂಟಾಗಿರುವುದು ಪ್ರಕರಣಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ 2 ತಿಂಗಳ ಹಿಂದೆ ಹಾಲಗಾನಹಳ್ಳಿ ಮಹಿಳೆಯರು ಹಾಗೂ ಗ್ರಾಮಸ್ಥರು ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಹಿರಿಯ ಅಧಿಕಾರಿಗಳನ್ನ ಕಚೇರಿಯಲ್ಲಿ ಕೂಡಿ ಹಾಕಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಮತ್ತು ತುರ್ತು ಅವಶ್ಯಕತೆಗಳಿಗಾಗಿ ಕಷ್ಟಪಟ್ಟು ಸಂಗ್ರಹಿಸಿದ್ದ ಹಣವನ್ನ ನಾವು ಅಂಚೆ ಕಚೇರಿಗೆ ನೀಡಿದ್ದೇವೆ. ಈಗ ಅದು ಸಿಗದೆ ಸಂಕಷ್ಟ ಅನುಭವಿಸುತ್ತಿದ್ದೇವೆ ಅಂತ ಮಹಿಳೆಯರು ಆಕ್ರಂದನ ವ್ಯಕ್ತಪಡಿಸಿದ್ರು. ಆದರೆ 2 ತಿಂಗಳಾದರೂ ಸ್ಪಷ್ಟ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮಸ್ಥರು ತಾಲೂಕು ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು. ಪರಿಸ್ಥಿತಿ ಉದ್ವಿಗ್ನವಾಗುವ ಸಾಧ್ಯತೆ ಇರುವುದರಿಂದ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಕಚೇರಿ ಪ್ರವೇಶ ದ್ವಾರದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಭದ್ರತೆ ಒದಗಿಸಿದ್ರು. ಮಹಿಳೆಯರು ಮತ್ತು ಗ್ರಾಮಸ್ಥರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕೆಲವು ಸಮಯ ತೀವ್ರ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಅಂಚೆ ಕಚೇರಿಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ದಯಾನಂದ್ ಮಾತನಾಡಿ ಸ್ಪಷ್ಟನೆ ನೀಡಿದ್ರು. ನಮ್ಮ ಕಚೇರಿಯಲ್ಲಿ ಒಟ್ಟು 1757 ಖಾತೆಗಳಿವೆ. ಅದರಲ್ಲಿ 57 ಖಾತೆಗಳ ಪಾಸ್ಬುಕ್ಗಳಲ್ಲಿ ಲೋಪ ಕಂಡು ಬಂದಿದೆ. ಕೆಲವರ ಬಳಿ ಹಣ ಕಟ್ಟಿದ ರಶೀದಿಗಳಿಲ್ಲ. ಕೆಲವರು ರಶೀದಿಗಳಲ್ಲಿ ಕಚೇರಿ ಮುದ್ರೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಸಹಿಗಳು ಕಾಣಿಸ್ತಾ ಇಲ್ಲ. ಕೆಲ ವ್ಯವಹಾರಗಳು ಕಚೇರಿ ದಾಖಲೆ ಪುಸ್ತಕದಲ್ಲೇ ನೋಂದಾಯವಾಗಿಲ್ಲ. ಈ ಕಾರಣದಿಂದಾಗಿ ಎಲ್ಲಾ ಪ್ರಕರಣಗಳಿಗೆ ಕಚೇರಿ ನೇರ ಜವಾಬ್ದಾರಿಯಲ್ಲ. ಆದರೆ ಎಲ್ಲಾ ದಾಖಲೆಗಳು ಸರಿಯಾಗಿರುವ ಖಾತೆದಾರರಿಗೆ 1 ತಿಂಗಳ ಒಳಗಾಗಿ ಹಣ ಮರುಪಾವತಿ ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಹಣ ಕೊಟ್ಟಿದ್ದೇವೆ ಎಂಬುದು ಸತ್ಯ. ರಶೀದಿ ಸರಿಯಾಗಿ ನೀಡುವುದು ಹಾಗೂ ದಾಖಲೆ ಮಾಡುವುದು ಕಚೇರಿಯ ಜವಾಬ್ದಾರಿ. ದಾಖಲೆಗಳ ಲೋಪಕ್ಕೆ ನಾವು ಹೇಗೆ ಹೊಣೆ ಅಂತ ಪ್ರಶ್ನಿಸಿದ್ದಾರೆ. ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಎಲ್ಲಾ ಪೀಡಿತರಿಗೆ ಸಮರ್ಪಕ ನ್ಯಾಯ ಒದಗಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಒಟ್ಟಾರೆ ಹಾಲಗಾನಹಳ್ಳಿ ಅಂಚೆ ಕಚೇರಿ ಹಣ ಅವ್ಯವಹಾರ ಆರೋಪ ಪ್ರಕರಣವು ಗೌರಿಬಿದನೂರು ತಾಲೂಕಿನಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೈಗೊಳ್ಳುವ ಕ್ರಮಗಳತ್ತ ಸಾರ್ವಜನಿಕರು ಕಾತರದಿಂದ ಕಾದು ನೋಡುತ್ತಿದ್ದಾರೆ. ವರದಿ ನಿಜಾಂ. ನೋಡಿ ಅಮ್ಮ, ನಾನು ಹೇಳೋದು ಒಂದು 5 ನಿಮಿಷ ಕೇಳ್ಕೊಳ್ಳಿ. ಒಂದು 5 ನಿಮಿಷ ನಾನು ಹೇಳೋದನ್ನ ಹೇಳ್ರಿ, ಆಮೇಲೆ ಮಾತನಾಡಿರಿ. ಹೇಳಿದನ್ನು ಕೇಳಿಸ್ಕೊಳ್ಳಿ. ಈಗ ನಿಮ್ಗೆ ಆಗಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ, ಅರ್ಥ ಆಯ್ತಾ? ಆ ಮೊನ್ನೆ ಬಂದಾಗ ನೀವು ಕಂಪ್ಲೇಂಟ್ ಏನಿದೆ ನಾವು ತಗೊಂಡಿವಿ. ಯಾಕಂದ್ರೆ ನಿಮ್ ಕಷ್ಟ ಅಂತೇಳಿ ನಿಮ್ಗೆ ಬಂದಾಗ ಗೊತ್ತಾಗ ಇಲ್ಲಿ ನಾವು ಪೊಲೀಸರು ಬಂದು ನಾವು ತಗೊಂಡಿದ್ದೀವಿ. ಯಾಕಂದ್ರೆ ನಿಮ್ ಕಷ್ಟ ಅಂತ ಬಂದ ಒಂದು ಕಂಪ್ಲೇಂಟ್ ಇಲ್ಲ, ನಾವು ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಒಂದು ಕಂಪ್ಲೇಂಟ್ ತಗೊಂಡು ಅದು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಮತ್ತೊಂದು ಸ್ಟೇಟ್ಮೆಂಟ್ಗಳೆಲ್ಲ ತಗೋತಾ ಇದೀವಿ. ಪ್ಯಾರಲಲ್ ಆಗಿ ಅವ್ರ ಡಿಪಾರ್ಟ್ಮೆಂಟ್ ಅವರಿಂದನೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದನ್ನ ಬಿಟ್ಟರೆ ಆಯ್ತಾ ನಾವು ಎಲ್ಲ ನಾವು ಕ್ವಶನ್ ಮಾಡ್ತಾ ಇದೀವಿ. ನಿಮ್ಮ ಮುಂದೆ ವಿಡಿಯೋಗ್ರಫಿ ಮಾಡ್ಕೊಂಡು ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ದೀವಿ. ಎಷ್ಟು ಹೋಗಿದೆ, ಎಷ್ಟು ನಿಮ್ಮ ಮುಂದೆ ಓಪನ್ ಆಗಿ ಇಟ್ಟಿದ್ದೀವಿ. ಮೊನ್ನೆ ಯಾರು ಬಂದು ಅವ್ರಿಗೂ ತಿಳಿಸಿದ್ದೀವಿ. ಅರ್ಥ ಆಯ್ತಾ? ಅದ್ರ ವಿಚಾರವಾಗಿ ಮೊನ್ನೆ ಅವರು ಯಾರು ಪೋಸ್ಟ್ ಆಫೀಸಿಂದ ಕೋಲಾರದಿಂದ ಯಾರು ಬಂದಿದ್ರು ಅವರು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರಲ್ಲ, ಈಗ ಅವ್ರು ಕೋಲಾರದಿಂದ ಬರ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವ್ರು ಏನು ವಿಚಾರ ಮಾಡಿದ್ರೆ ಎನ್ಕ್ವೈರಿ ಮಾಡಿದ್ರೆ ಅವರು ಹೇಳ್ತಾರೆ. ಶಾಂತಿಯುತವಾಗಿರಿ. ಯಾಕಂದ್ರೆ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಂದ್ಮೇಲೆ ನಮ್ಗೆ ದುಡ್ಡು ನಾವು ಅವ್ರದ್ದು ರಿಕವರಿ ಮಾಡಿಸ್ಕೋಬೋದು. ಎಷ್ಟು ಕೊಟ್ಟಷ್ಟು ಮಾಡಿಸ್ಕೋಬೋದು. ನಾವು ಕಿತ್ಕೊಳ್ಳೋಕ್ಕಾಗಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನ.
ಏನಿದೆ ಕಾನೂನು ಪ್ರಕಾರ ಮಾಡಬೇಕು. ಯಾಕಂದ್ರೆ FIR ಆಗಿದೆ ಅಂತಂದ್ಮೇಲೆ ಕಾನೂನು ಲೀಗಲ್ ಆಗಿ ಅದ್ರ ಚೌಕಟ್ಟಲ್ಲೇ ಹೋಗ್ಬೇಕಾಗತ್ತೆ. ನಾವು ತಲೆಯಲ್ಲಿ ನೀವೆಲ್ಲ ಇಟ್ಕೊಂಡು ಪೊಲೀಸರು ಕೊಡಿಸಿಲ್ಲ ಅದನ್ನ ಕೊಡಿಸಿಲ್ಲ ಅಂತ ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳೋದನ್ನ ಇವಾಗ ನೀವು ಇದ್ದಿದ್ದರಿಂದ ಮಾಡಿದಿರಲ್ಲ, ಅವ್ರ ಮೇಲೆ ಆಫೀಸರ್ ಬರ್ಬೇಕಲ್ಲ ಸರ್. ಹೌದ್ರಿ, ಮೇಲೆ ಆಫೀಸರ್ ಫೋನ್ ಮಾಡಿದೆ ಅಂತ ಹೇಳಿ ನಾನು ಇವ್ರ ಮುಂದೆ ಮಾಡಿದೆ ನೋಡಿ. ಬರ್ತಾ ಇದ್ದಾರೆ ಕೋಲಾರದಿಂದ ದಯಾನಂದ್ ಸರ್ ಅಂತ ಬರ್ತಾ ಇದ್ದಾರೆ, ಅರ್ಥ ಆಯ್ತಾ? ನಾನೇ ಜಸ್ಟ್ ಮಾತಾಡ 5 ನಿಮಿಷ ಬಿಟ್ಟಿದ್ದಾರಂತೆ, ಇನ್ನೊಂದು ಹಾಫ್ ಅನ್ ಅವರ್ ಬರ್ತಾರೆ, ವೇಟ್ ಮಾಡಿ. ಅವ್ರು ಏನಾದ್ರೆ ಕ್ವಶನ್ ಬರ್ತಾರೆ, ಅರ್ಥ ಆಯ್ತಾನೆ? ಏನಿದೆ ಮಾಡ್ತೀನಿ, ಅರ್ಥ ಆಯ್ತಾ? 108 ರೂಪಾಯಿ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಕ್ಕಾಗಲ್ಲ. ನಾವೇನಿದೆ ಅನುಕೂಲ ಮಾಡೋಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಇನ್ನೊಂದು ವರ್ಷ 11 ಲಕ್ಷ ತಿಂದ್ಬಿಟ್ಟು 1 ಲಕ್ಷ ಎಂಟ್ರಿ ಮಾಡೋದು. ನಾವು ಓಟ್ ಹೇಳಿದ್ರೆ ಇದೆ ಅಂತ ಹೇಳಿದ್ರೆ ನಮಗೆಲ್ಲ ಸ್ಲಿಪ್ ಎಲ್ಲ ಇದ್ದಾವೆ. 3 ತಿಂಗಳಿಂದ ತಿಂಗಳಿಗೆ 2-3 ಸಲ ಹೋಗಿ ಕೇಳ್ತಾ ಇದ್ದೀವಿ. ಹೊಲ ಮಾತು ಅಪಾರ್ಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ದಿವಸ ಹೋದಾಗ ಈ ಥರ ಹೇಳ್ತಾ ಇದ್ದಾರೆ. ಒಳ್ಳೆ ಮಾತಿಂದ ನಾವು ಹೇಳ್ಕೊಂಡು ಯಾವಾಗ ಕೊಡ್ತೀವಿ, ನಾವು ಕಂಪ್ಲೇಂಟ್ ಕೊಡೋದೇ ಬೇಡ ಅಂತ ಇದ್ದಿದ್ದು. ಆ ರಮೇಶ್ ಅವ್ರು ಬಲತ್ತ ಮಾಡಿ ನಾವು ಕಂಪ್ಲೇಂಟ್ ಕೊಡ್ತಿದ್ವಿ, ಅವರೇ ಕೊಡಿಸಿದ್ದು. ಊರಿನ ಜನ ಎಲ್ಲ ಏನು ಹೇಳ್ತಾರೆ, ಕಂಪ್ಲೇಂಟ್ ಮಾಡಿರೋದಕ್ಕೆ ಅವ್ರು ಕೊಡ್ತಾ ಇಲ್ಲ ಅಂತ ಊರಿನ ಜನ ಹೇಳ್ತಾರೆ. ನಮ್ಮದು 11 ಲಕ್ಷ ಇರೋದಕ್ಕೆ ನಮ್ಮ ಭಯಾಗಿ ನಾವು ಕಂಪ್ಲೇಂಟ್ ಕೊಡ್ತಿದ್ವಿ. 11 ಲಕ್ಷ ಹಾಕಿರೋದು 12, 1 ಲಕ್ಷ ಮಾತ್ರ ಐತೆ ಅಕೌಂಟಲ್ಲಿ. 11 ಲಕ್ಷ ತಗೊಂಡ್ಬಿಟ್ಟಿಲ್ಲ. ಅವಳು ಏನು ಕೇಳಿದ್ರು ನೀವು ಕೊಟ್ಟಿದ್ದೀಯಮ್ಮ ಅಂತ ನಾವು ಬರೋಣ ಕರೆಕ್ಟಾಗಿ ಪೊಲೀಸವ್ರ ಮುಂದೆ ಹೇಳಮ್ಮ, ನೀನು ಎಷ್ಟು ಕೊಟ್ಟಿದ್ದೀವಿ ನಾವು ಅಂತ ಹೇಳು. ನಾವು ಸುಳ್ಳು ಇಲ್ಲ ಕಾವು ನೀವು 12 ಕೊಟ್ಟಿದ್ದೀವಿ ಅಂತ ಹೇಳಿದ್ ನಾವು. ಏನು ಇನ್ನು ಇಷ್ಟು ದಿವಸ ಇವತ್ತು ಕೊಟ್ಟಿದ್ದು ನಾಳೆ ಕೊಡ್ತೀವಿ ಅಂತ 3 ತಿಂಗಳಿಂದ ಹೇಳ್ಕೊಂಡೇ ಬರ್ತಿದ್ದೆ. ಮೊನ್ನೆ ದಿವಸ ಬುಧವಾರ ಹೋಗಿದ್ವಿ. ಬುಧವಾರ ಹೋದಾಗ ಮಧ್ಯಾಹ್ನ 3 ಗಂಟೆ ಹೋಗ್ತಿದ್ದೆ. ಇಲ್ಲ ಹೇಳ್ತೀನಿ ಇವತ್ತೆಲ್ಲ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ವಿ. ತಿರ್ಗಿ 3 ವಾರ ಮನೆಗೆ ಹೋದವಳು 4 ವಾರಕ್ಕೆ ಬಂದು ಏನಮ್ಮ ಏನು ಹೇಳ್ತಾ ಇದ್ದೀವಿ ಇವಾಗ ಹೆಂಗಮ್ಮ ನೀವು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಏನಂತ ಇದ್ದಾಳೆ ಗೊತ್ತಾ, ಅವಳೇನು ಹೇಳ್ತಾ ಇದ್ದಾಳೆ, ನಾವು ಕೋರ್ಟ್ಗೆ ತೀರ್ಮಾನ ಮಾಡ್ತೀವಿ, ಕೋರ್ಟಿಂದನೇ ನಾವು ತೊಗೊತೀವಿ, ಅಲ್ಲಿ ಇಸ್ಕೊಂಡ್ರೆ ಅಂತ ಅವ್ರು ಹೇಳಿದ್ರು. ಅವಾಗ ನಮ್ಗೆ ಭಯ ಆಯಿತು. ಅವಾಗಿಂದ ನಮ್ಗೆ ಭಯ ಆಗಿ ಊಟ ಇಲ್ಲ, 3 ತಿಂಗಳಿಂದ ನಾವು ಊಟ ಮಾಡಿಲ್ಲ ಸರ್. ನಾವು ಊಟ ಮಾಡಿದಾಗ ಇದ್ದಾಗ ಸಾಯ್ತಾ ಇದ್ದೀವಿ. ಇವತ್ತು ಇವ್ರು ಯಾವತ್ತು ಕೊಡ್ತಾರೆ ನಮ್ಗೆ ಹೇಳಿ ಸರ್. ಒಳ್ಳೆ ಇವ್ರು ರಮೇಶ್ ಸರ್ ಅವರು ಮಾಡಿದ್ದಾರೆ, ಕಂಪ್ಲೇಂಟ್ ಕೊಡೋಕೆ ಹೇಳಿದ್ರು. ರಮೇಶ್ ಸರ್ ಕಂಪ್ಲೇಂಟ್ ಕೊಡೋಕೆ ಕೊಟ್ಟಿದ್ದು ನಾವು ಬರ್ಸಿರೋದು ಅವರೇನೆ. ಇವತ್ತು ಇವ್ರು ಈ ಥರ ಮಾಡ್ತಾವ್ರೆ. ನಾವು ಇವಾಗೇನು ಗಲಾಟೆ ಮಾಡೋಕೆ ಬಂದಿದ್ದೀವ ನಾವಿಲ್ಲಿ ಪೋಸ್ಟ್ ಆಫೀಸ್ ಮೇಲೆ ಕುತ್ಕೊಂಡು ನಾವು ಅಲ್ಲಿ ಮಾತಾಡೋಣ ಅಂತ ಬಂದಿದ್ದು. ನಾವು ನಾವು ಬರೋಷ್ಟೊತ್ಕೊಂಡು ಅಷ್ಟೊಂದು ಜನ ಬಂದು ನಿಂತಿದ್ದಾರೆ ಇಲ್ಲಿ. ಯಾವ ನ್ಯಾಯ ಇದೆ? ಇವ್ರು ದುಡ್ಡು ತಿಂದವ್ರ ಹೋಗ್ಲಿ, ಇವರು ತಿಂದಿದ್ದಾರ ದುಡ್ಡು. ಅವ್ರಿಗೆ ಕಳ್ಳಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ನಮ್ಗೆ ಯಾರು ಧೈರ್ಯ ಕೊಡ್ತಾ ಇಲ್ವಲ್ಲ ಇವರು. ನಾವು ಹೆಂಗೆ ಮಾಡೋದು ಸರ್ ಹೇಳಿ ಸರ್? ನಮ್ಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅಂತ ಇವಾಗ ನಮಗೆ ನ್ಯಾಯ ಬೇಕು. ಇವಾಗ ಅವ್ರು ನ್ಯಾಯ ಹೇಳೋವರೆಗೂ ಕೊಡೋವರೆಗೂ ನಾವು ಹೋಗಲ್ಲ ಇಲ್ಲಿಂದ. ನಾವು ಇಷ್ಟೇ ಕೇಳ್ಕೊತಾ ಇರೋದು, ನಮ್ಗೆ ನ್ಯಾಯ ಬೇಕು, ನಮ್ಗೆ ದುಡ್ಡು ಬೇಕು. ಎಷ್ಟು ಅಂತ ಇನ್ನು ಹೇಳೋಕ್ಕಾಗುತ್ತೆ ಹೇಳಿ? ಕಾಲು ಸಹ ಮೊಣಕಂಚು ಆಪರೇಷನ್ ಆಗ್ಬೇಕೀಗ. ಕಾಲ್ಗೋಸ್ಕರ ನಾನು ಒದ್ದಾಡ್ತಾ ಇದ್ದೀನಿ ಸರ್. 20 ದಿವಸದಿಂದ ನಾನು ತೋರಿಸ್ಕೊತಾ ಇದ್ದೀನಿ. ದುಡ್ಡಿನ ತಗೊಂಡಾಗ ಅವ್ಳ ನೆತ್ತಿ ಮೇಲೆ ಇಕ್ಕಿದ್ದೀವಿ ಎಲ್ಲರೂ. ಕಾನ್ಕೊಂಡೆ ಅಂತ ಅವ್ರು ಸತ್ತೋದ್ಮೇಲೆ ಏನೋ ತಿಥಿಗಾಗುತ್ತೆ ಅಂತ ಬಚ್ಚಿಕ್ಕಿರೋರಿದ್ದಾರೆ ಸರ್ ಎಷ್ಟೋ ಜನ. ಇವ್ರಿಗೆಲ್ಲ ಯಾರು ಸರ್ ನ್ಯಾಯ ಕೊಡ್ತಾರೆ? 150 ರೂಪಾಯಿ ನಿಮಗೆ ಕಡಿಮೆ ಇರ್ಬೋದು, ಆದರೆ ರೈತರಿಗೆ ಕೂಲಿ ಹೋಗೋರಿಗೆ ಬೇವಿನ ಹಿಂಡಿ, ಬೇವಿನಕಾಯಿ, ಹೊಂಗೆಕಾಯಿ ಹಾಕ್ಕೊಬಂದು ಹುಣಸೆಕಾಯಿ ಹಿಡಿದು ಆ ದುಡ್ಡು ಇಟ್ಕೊಂಡ್ರೆ ಮಕ್ಕಳೆಲ್ಲ ನೋಡಿ ಒಂದು ಸಲ ನೀವೇ. ಇಲ್ಲಿ ಯಾರು ಶ್ರೀಮಂತರು ಬಂದಿಲ್ಲ, ಏನೋ ಆಸೆ ಬಿದ್ದು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಇಟ್ಟಿರೋದೇನು ನಂಬಿಕೆ ಸೆಂಟ್ರಲ್ ಗೌರ್ಮೆಂಟು, ಪೋಸ್ಟ್ ಆಫೀಸು ಮನೆ ಹತ್ರ ಬಂದು ಕೊಡ್ತಾರೆ, ಊರಲ್ಲಿ ಇರುತ್ತೆ ಅಂತ ತಾನೆ ಅವರು. ಅವ್ರಿಗೆ ಬ್ಯಾಂಕಲ್ಲೆಲ್ಲ ಅಕೌಂಟಲ್ಲಿ ಮೇಂಟೈನ್ ಮಾಡೋ ಎಜುಕೇಟೆಡ್ ಇದ್ದರೆ ಊರಲ್ಲಿ ಇಟ್ಕೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಏನಕ್ಕೆ ಇಟ್ಟಿದ್ರು? ಪೋಸ್ಟ್ ಆಫೀಸೇ ದೊಡ್ಡ ಸ್ಕ್ಯಾಮ್ ಆಗಿದೆ. 2.5 ತಿಂಗಳಾಗಿದೆ. ಒಬ್ಬ ಅಧಿಕಾರಿ ಇನ್ನು ಊರೊಳಗೆ ಬಂದು ನಾವಿದ್ದೀವಿ, ನಾವು ಕೊಡಿಸ್ತೀವಿ ಅಂತ ಒಂದು ಧೈರ್ಯ ಹೇಳಿಲ್ಲ. ದಯವಿಟ್ಟು ಈ ಯಾವುದೇ ರಾಜಕೀಯ ನಾಯಕರು ಇದ್ರಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೋಬೇಡಿ. ದಯವಿಟ್ಟು ಬಂದು ಜನರಿಗೆ ನ್ಯಾಯ ಕೊಡ್ಸಂಗಿದ್ರೆ ಬನ್ನಿ. ಸುಮ್ಮನೆ ಬಂದುಬಿಟ್ಟು ನಿಮ್ಮ ತೆವಲ್ಗೋಸ್ಕರ ವೀಡಿಯೋ ಒಂದು ಮಾಡ್ಕೊಂಡು ಹೋಗ್ಬೇಡ್ರಿ. ಮುಂದೆ ಯಾವ ಥರ ಮುಂದೆ ಯಾವ ಥರ ನಮ್ಮ ಜನಗಳಿಗೆ ಯಾರು ಕೊಡಿಸ್ತಾರೆ, ನ್ಯಾಯ ಕೊಡಿಸ್ತಾರೆ, ನಾವು ಅವ್ರ ಪರ ಇರ್ತೀವಿ. ಸುಮ್ಮನೆ ಅಂತ ಯಾರಿಗೂ ಬರಬೇಡಿ. ಇಷ್ಟು ಹೇಳಕ್ಕೆ ಬಯಸ್ತೀವಿ ಅಷ್ಟೇ. ರೈತರು ಯಾವ ಥರ ತನಿಖೆ ಆಗಿದೆ ಏನು ಅಂತ ಹೇಳಿ ಸರ್, ಈಗ ಅದು ತನಿಖೆ 2 ಮಟ್ಟದಲ್ಲೂ ಆಗ್ತಾ ಇದೆ. ಒಂದು ಪಾಸ್ಬುಕ್ ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಪಾಸ್ಬುಕ್ ವೆರಿಫಿಕೇಷನಲ್ಲಿ ಎಲ್ಲ ದಾಖಲೆಗಳು ಏನು ಸರಿ ಇದೆ. ಸುಮಾರು ಅಲ್ಲಿ 1757 ಅಕೌಂಟ್ ಇದೆ.
ಅದರಲ್ಲಿ ಒಂದು 57 ಅಕೌಂಟಲ್ಲಿ, ಅಂದರೆ ಈಗ ದಾಖಲೆಗಳು ಎಲ್ಲ ಸರಿ ಇದ್ದು, ಅಂದರೆ ಪೋಸ್ಟ್ ಆಫೀಸಲ್ಲಿ ದುಡ್ಡು ಕಟ್ಟಿರೋದಕ್ಕೆ ಅವ್ರ ಹತ್ರ ದಾಖಲೆಗಳಿದ್ದು, ಅದರಲ್ಲಿ ಪೋಸ್ಟ್ ಆಫೀಸ್ ಎಂಟ್ರಿ ಮತ್ತು ಸೀಲು ಎಲ್ಲ ಇರೋವಂಥದ್ದು 57 ಪಾಸ್ಬುಕ್ ನ್ಯೂನತೆ ಇರೋವಂಥದ್ದು ಕಂಡು ಬಂದಿದೆ. ಅದನ್ನು ಈಗ ವಿಚಾರಣೆ ಮಾಡಿದ್ದಾರೆ. ವಿಚಾರಣಾಧಿಕಾರಿಗಳಿಂದ ಅದು ನಮಗೆ ಬಂದ ತಕ್ಷಣ ಅದರ ಮುಂದಿನ ಪ್ರೋಸೆಸ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಎಷ್ಟು ಅಮೌಂಟ್ ಸಿಕ್ಕಿದೆ ಸರ್? ಅಂದರೆ 57 ಈಗ 57ರಿಂದ ಟೋಟಲ್ ಎಷ್ಟಾಗಿದೆ? 39 ಲಕ್ಷ ಸುಮಾರು ಅಂದಾಜು, ಅಂದರೆ ಅಷ್ಟು ಸಿಕ್ಕಿದೆ. ಅದನ್ನು ಈಗ ನಾವು ಮತ್ತೆ ಫರ್ದರ್ ಇನ್ನೂ ಒಂದಷ್ಟು ವೆರಿಫಿಕೇಷನ್ ಪೆಂಡಿಂಗ್ ಇದೆ. ಒಂದಷ್ಟು ಪಾಸ್ಬುಕ್ಗಳು ನಮಗೆ ಸಿಗಬೇಕಾಗಿದೆ. ಆ ಪಾಸ್ಬುಕ್ಗಳು ವೆರಿಫೈ ಮಾಡಿದ ಮೇಲೆ ನಾವು ಒಟ್ಟಾರೆ ಎಷ್ಟಾಗಿರ್ಬೋದು ಅನ್ನೋದನ್ನು ಒಂದು ಅನ್ಕೊಳ್ತೀವಿ. ಇವಾಗ ತನಿಖೆ ಮಾಡಿರ್ತಕ್ಕಂಥ ಅಕೌಂಟ್ಗಳಿಗೆ ಯಾವಾಗ ಹಣ ತುಂಬ್ತೀರಾ ಏನು ಸರ್? ಅದು ಎಲ್ಲ ದಾಖಲೆಗಳು ನಮಗೆ ವಿಚಾರಣಾಧಿಕಾರಿಗಳಿಂದ ನಮಗೆ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಅದಕ್ಕೆ ನಾವು ಆ್ಯಕ್ಷನ್ನ ಸರ್? ಈಗಾಗಲೇ 2 ತಿಂಗಳಾಗಿದೆ 1750 ಕಾರ್ಡ್ಗೆ. ಈಗಾಗಲೇ 2 ತಿಂಗಳು ಸಮಯ ಆಗಿದೆ ಸರ್. 2 ತಿಂಗಳಲ್ಲಿ ನೀವು 57 ಕಾರ್ಡ್ ಮಾತ್ರ ವಿಚಾರಣೆ ಮಾಡಿದ್ದೀರಾ? ಟೋಟಲ್ಲು ಬರೀ 57 ಅಷ್ಟೇ ವೆರಿಫೈ ಆಗಿರೋದಲ್ಲ, 57ರಲ್ಲಿ ನ್ಯೂನತೆ ಸಿಕ್ಕಿರೋದು ಅದಕ್ಕಿಂತ 1700 ಅಕೌಂಟಲ್ಲಿ ಆಲ್ಮೋಸ್ಟ್ ಒಂದು 40% ಅಕೌಂಟು ವೆರಿಫೈ ಆಗಿದೆ. ರಿಮೈನಿಂಗ್ 600 ಪಾಸ್ಬುಕ್ಸು ಸ್ಟೇಷನ್ ಕಸ್ಟಡಿಯಲ್ಲಿದೆ. ಇನ್ನು ಉಳಿದಿರೋ ಅಂಥದ್ದು ಮತ್ತು ಜನ ಸಿಗದೇ ಇರೋ ಅಂಥದ್ದು ಮಾತ್ರ ವೆರಿಫೈ ಮಾಡಲಿಕ್ಕೆ ಬಾಕಿ ಇರೋಂಥದ್ದು. ನಾವು ಬರೀ 57 ವೆರಿಫೈ ಮಾಡಿದ್ದೀವಿ ಅಂತಲ್ಲ, 57ರಲ್ಲಿ ನ್ಯೂನತೆ ಸಿಕ್ಕಿದೆ. ಪಾಸ್ಬುಕ್ ಕಳ್ಕೊಂಡಿರೋರಿಗೆ ಮತ್ತು ಬರೀ ಸ್ಲಿಪ್ಪಲ್ಲಿ ಬರ್ಕೊಟ್ಟಿರೋರಿಗೆ ಯಾವ ಥರ ನ್ಯಾಯ? ಸರ್, ದಾಖಲೆಗಳು ಅಂಚೆ ಕಚೇರಿ ದಾಖಲೆಗಳು ಸರಿಯಾಗಿರುವಂಥದ್ದಕ್ಕೆ ನಾವು ಅವರಿಗೆ ಕ್ಲೈಮ್ಸನ್ನು ಕೊಡ್ಬೋದು ಇಲಾಖೆಯ ನಿಯಮಾವಳಿ ಪ್ರಕಾರ. ದಾಖಲೆಗಳು ಇಲ್ಲ ಅಂದರೆ ಅದು ಇದಾಗೋದಿಲ್ಲ, ಎಂಟರ್ಟೈನ್ ಆಗೋದು. ಅವರಿಗೆಲ್ಲ ಯಾವ ಥರ ಹೆಂಗೆ ಏನು ಸರ್, ದಾಖಲೆ ಕೊಟ್ಟರೆ ನಾವು ಅದು ಏನಂತ ನೋಡಿ ಹೇಳ್ಬೋದು. ಅವ್ರು ಯಾವ ರೀತಿ ಅವ್ರಿಗೆ ಹಣ ಕೊಟ್ಟಿದ್ದಾರೆ, ಏನು ದಾಖಲೆ ಇದೆ ಅನ್ನೋದ್ರಿಂದ. ದಾಖಲೆ ಇರೋದ ಪಾಸ್ಬುಕ್ ಮಾತ್ರ ಪಾಸ್ಬುಕ್ ಸೀಲ್ ಅಮೌಂಟ್ ಸಿಗುತ್ತೆ. ಅಂಚೆ ಕಚೇರಿಯಿಂದ ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡಿ ಅಂಚೆ ಕಚೇರಿ ಸೀಲ್ ಹಾಕಿದ್ದು ಅಥರೈಸ್ಡ್ ಆಗಿ ದಾಖಲೆಗಳೆಲ್ಲ ಕರೆಕ್ಟ್ ಇದ್ದರೆ ಅಂಥದ್ದಕ್ಕೆ ನಾವು ಮುಂದಿನ ಕ್ರಮನ ತೆಗೆದುಕೊಳ್ಳಿ. ಈ ಒಟ್ಟಾರೆಯಾಗಿ ಈ ಒಂದು ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ ಮತ್ತು ಯಾವ ಥರ ಮುಗಿಯುತ್ತೆ? ಸರ್, ಈಗ ಈ ತನಿಖೆಗೆ ನಾವು ಗೌರಿಬಿದನೂರು ಅಂಚೆ ನಿರೀಕ್ಷಕರು, ಅವ್ರ ಜೊತೆ ಚಿಕ್ಕಬಳ್ಳಾಪುರ ಅಂಚೆ ನಿರೀಕ್ಷಕರು ಇಬ್ಬರನ್ನ ಟೀಮ್ ಲೀಡ್ ಮಾಡಿ ಅವರಿಗೆ 4 ಜನ ಅಸಿಸ್ಟೆಂಟ್ ಕೊಟ್ಟು ಒಟ್ಟು 6 ಜನ ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ತನಿಖೆ ಈಗ ಆಲ್ಮೋಸ್ಟ್ ಅವರು ಇಂಟರಿಮ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ರಿಮೈನಿಂಗ್ ಏನಿದೆ ಪಾಸ್ಬುಕ್ ನಮಗೆ ಈಗ 600 ಸಿಗಬೇಕಾಗಿರೋದಿದೆ. ಅದು ನಮಗೊಂದ್ಸಲ ಏನಾದರೂ ಸಿಗೋ ಅವಕಾಶ ಇದ್ದರೆ ನಮ್ಮ ಮೇಲಾಧಿಕಾರಿಗಳಿಂದ ಅದನ್ನು ತರಿಸ್ಕೊಂಡು ನಾವು ಅದರದ್ದನ್ನು ತನಿಖೆ ಮಾಡಿ ಪೂರ್ಣಗೊಳಿಸುವಂಥ ಪ್ರಯತ್ನ. ದಯಾನಂದ್ ಅಂತ, ನಾನು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಗಿ ಕೋಲಾರ ಅಂಚೆ ವಿಭಾಗದಲ್ಲಿ ಕೆಲಸ ಮಾಡ್ತೀನಿ.